ಹಾಯ್ ಫ್ರೆಂಡ್ಸ್, ಇದು ನನ್ನ 2025 ಜನವರಿದು ಫಸ್ಟ್ ಮಂತು ಸ್ಟಡಿ ಮಾಡಿರೋ ಟೈಮ್ಸ್ ಇವು. ಅಂದರೆ ಫಸ್ಟ್ ಜನವರಿ 1 ತಾರೀಕಿಂದ 5 ತಾರೀಕುವರೆಗೆ ಅಷ್ಟು ಇದಾಗಿಲ್ಲ. ಆ ನಂತರ ಫಸ್ಟ್ ವೀಕ್ 6 to 12 ಡೇಟ್ವರೆಗೂ ನಂದು ಟೋಟಲ್ ಸ್ಟಡಿ 16 ಅವರ್ಸ್ ಆಗಿದೆ. ಅದರಲ್ಲಿ 10 ಅವರ್ಸ್ ಟೈಮ್ ವೇಸ್ಟ್ ಆಗಿದೆ. ಆ 10 ಅವರ್ಸ್ ನೆಕ್ಸ್ಟ್ ಮಾಡದೇ ಇರೋ ಥರ ನೋಡ್ಕೋಬೇಕು. ಅದಾದ ನಂತರ ಸ್ಟಡಿ ಕೂಡ ಸ್ವಲ್ಪ ಕಡಿಮೆ ಆಗಿದೆ. ಅಂದರೆ ಮಿನಿಮಮ್ ಎಷ್ಟು 45 to 50 ಅವರ್ಸ್ ಆಗಬೇಕು. ಅದರಲ್ಲಿ ನಂದು ಓನ್ಲಿ 16 ಅವರ್ಸ್ ಸ್ಟಡಿ ಆಗಿದೆ. ಯಾಕಂದರೆ ನಂದು ಜನರಲ್ ಶಿಫ್ಟ್ ಇತ್ತು. ಕಂಪ್ನಿ ಇವಾಗ ಸ್ಟಾರ್ಟ್ ಆಗಿದೆ. ನಾನು ಕಂಪ್ನಿಗೆ ಹೋಗ್ತಿರೋದ್ರಿಂದ ಜನರಲ್ ಶಿಫ್ಟಲ್ಲಿ ನನಗೆ 8 o'clock ಇಂದ 6:30ವರೆಗೆ ವರ್ಕ್ ಇತ್ತು. ಅದರಾದ ನಂತರ ಸ್ವಲ್ಪ ಬಂದು ಟೈರ್ಡ್ ಆಗಿರೋದ್ರಿಂದ ಸ್ವಲ್ಪ ಓದೋದು ಕೂಡ ಕಡಿಮೆ ಆಯಿತು. ನೆಕ್ಸ್ಟಿಂದ ನನಗೆ ಶಿಫ್ಟ್ ವೈಸ್ ಇರುತ್ತೆ. 1 ಮಂತ್ ಆಗಿದೆ. ಅದರಿಂದ ಶಿಫ್ಟ್ ಹಾಕಿರುತ್ತಾರೆ. ಅದರಿಂದ ನಾನು ನೆಕ್ಸ್ಟ್ ವೀಕಿಂದ 45 to 50 ಅವರ್ಸು ಎವ್ರಿ ವೀಕಲ್ಲಿ ಕಂಪಲ್ಸರಿ ಸ್ಟಡಿ ಮಾಡಲೇಬೇಕು. ಈ ವೀಕಲ್ಲಿ ನಂದು ಟಾರ್ಗೆಟ್ ಏನಂತಂದರೆ ಫಸ್ಟ್ 3 ಡೇಸಲ್ಲಿ 6 ಎಕನಾಮಿಕ್ಸ್ ಕ್ಲಾಸ್ ಮುಗಿಸೋದು, ಡೈಲಿ 2 ಅಂತ. ಅದಾದ ನಂತರ ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಮೈನಿಂಗ್ 3 ಡೇಸಲ್ಲಿ ಮುಗಿಸೋದು. ಈ ಟಾರ್ಗೆಟ್ ಈ ವೀಕಲ್ಲಿದೆ ನಂದು. ಈ ವೀಕ್ದು ಟಾರ್ಗೆಟ್ ಮುಗಿಸಿ ಮತ್ತು ರಿಮೈನಿಂಗ್ ಏನಾದರೆ ನೋಡೋಣ. ಮತ್ತೇನಂತಂದರೆ ಸ್ವಲ್ಪ ಇನ್ನೂ ಸ್ಟಡಿ ಟೈಮ್ ಕಡಿಮೆ ಆಗ್ತಿದೆ. ಮತ್ತು ಆಲ್ಮೋಸ್ಟ್ ಆಲ್ ಮೊಬೈಲ್ ಯೂಸೇಜ್ ಕೂಡ ನಂದು ಅಷ್ಟಿಲ್ಲ. 10 ಮಿನಿಟ್ಸ್ ಡೈಲಿ ಅಷ್ಟೇ. ಕರೆಂಟ್ ಅಫೇರ್ಸ್ ಡೈಲಿ ಕಂಪಲ್ಸರಿ ಓದಲೇಬೇಕು. ಈ ಮಂತಿಂದ ಸ್ವಲ್ಪ ಕಡಿಮೆ ಓದಿದೆ. ಈ ಮುಂದೆ ಕರೆಂಟ್ ಅಫೇರ್ಸ್ ಡೈಲಿ 1/2 hour ಕರೆಂಟ್ ಅಫೇರ್ಸ್ ಓದ್ತೀನಿ. ಮತ್ತೇನಂತಂದರೆ ಸ್ವಲ್ಪ ಟೈಮ್ ವೇಸ್ಟ್ ಕೂಡ ಸ್ವಲ್ಪ ಕಡಿಮೆ ಆಗಬೇಕು. ಅದು ಕೂಡ ರಿಕವರ್ ಮಾಡಲೇಬೇಕು. ಓಕೆ, ಡೈಲಿ 1 hour ಎಕ್ಸಸೈಸ್ ಕೊಡ್ತಿದ್ದೀನಿ ಅಷ್ಟೇ ಗೈಸ್. ಇದು ನಂದು ಈ ವೀಕ್ದು ಸ್ಟಡಿ ಟೈಮ್. ಓಕೆ, ಥ್ಯಾಂಕ್ ಯು.